ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಎನ್ನುವಂತಹ ದೃಷ್ಟಿಯಿಂದ ಇದೀಗ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಯಡಿಯೂರು ದೇವಸ್ಥಾನದಲ್ಲಿ ಇದೀಗ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ತಾಲೂಕಿನಲ್ಲಿ ಉತ್ತಮ ಮಳೆ ಬೆಳೆ ಹಾಗೂ ರಾಜ್ಯದ ಸಮೃದ್ಧಿಗಾಗಿ ಶ್ರೀ ಕ್ಷೇತ್ರ ಯಡಿಯೂರು ಸಿದ್ಧಲಿಂಗೇಶ್ವರ ಮೊರೆ ಹೋಗಿರತಕ್ಕಂಥದ್ದು ಶಾಸಕ ಎಚ್ ಡಿ ರಂಗನಾಥ್. ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಈಗ ವೇದ ಮಂತ್ರ ಹೋಮ ಹಾಗೂ ಧಾರ್ಮಿಕ ವಿಧಿವಿಧಾನ ಮಾಡುವ ಮೂಲಕವಾಗಿ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ತಾಲೂಕಿನಲ್ಲಿ ಹಲವು ದಿನಗಳಿಂದ ಮೋಡ ಕವಿದ ವಾತಾವರಣ ಇದ್ದರೂ ಕೂಡ ಮಳೆ ಬಿದ್ದಿಲ್ಲ. ಕೆರೆ ಕಟ್ಟೆಗಳು ನೀರಿಲ್ಲದೆ ಒಣಗ್ತಾ ಇದೆ, ಜಲಾಶಯಗಳು ಬರಿದಾಗ್ತಾ ಇದೆ. ಅಂತರ್ಜಲ ಮಟ್ಟ ಕುಸಿದು ಕೊಳವೆ ಬಾವಿ ಮತ್ತು ತೆರೆದ ಬಾವಿಗಳಲ್ಲಿ ನೀರು ಬತ್ತಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನದಿ ಹಾಗೂ ಜಲ ಮೂಲವಿಲ್ಲದಂತಹ ತಾಲೂಕಿನ ಕಸಬ, ಹುತ್ರಿದುರ್ಗ, ಕೊತ್ತಗೆರೆ, ಹುಲಿಯೂರುದುರ್ಗ ಹೋಬಳಿಯ ಹಲವು ಗ್ರಾಮಗಳಲ್ಲಿ ಇದೀಗ ಬರದ ಛಾಯೆ ಮೂಡಿರ್ತಕ್ಕಂತಹದ್ದು. ಜಾನುವಾರುಗಳ ಕುಡಿಯುವ ನೀರಿಗೆ ಕೂಡ ಹಾಹಾಕಾರ ಉಂಟಾಗ್ತಾ ಇದೆ. ಈ ಒಂದು ಸಂಬಂಧ ಶಾಸಕರ ನೇತೃತ್ವದಲ್ಲಿ ಅಧಿಕಾರಿಗಳ ಟಾಸ್ಕ್ ಫೋರ್ಸ್ ಸಭೆಯನ್ನ ಕೂಡ ನಡೆಸಲಾಗಿದ್ದು ಟ್ಯಾಂಕರ್ ಮೂಲಕ ಕುಡಿಯುವ ನೀರಿನ ಸರಬರಾಜನ್ನು ಮಾಡಲಾಗ್ತಾ ಇದೆ. ಹಲವು ಗ್ರಾಮಗಳಲ್ಲಿ ಬೋರ್ವೆಲ್ ಕೊರೆಸಿದರೂ ಕೂಡ ಕೆಲ ಬೋರ್ವೆಲ್ಗಳು ವಿಫಲವಾಗಿವೆ. ಇದರಿಂದ ಶಾಸಕರೇ ಮತ್ತು ತಾಲೂಕು ಅಧಿಕಾರಿಗಳಿಗೆ ಚಿಂತೆಗೀಡು ಮಾಡಿರ್ತಕ್ಕಂತಹದ್ದು. ಈ ಒಂದು ಹಿನ್ನೆಲೆಯಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯ ಸೇರಿದಂತೆ ತಾಲೂಕಿನ ಎಲ್ಲ ಮುಜರಾಯಿ ದೇವಾಲಯಗಳಲ್ಲಿ ಏಕಕಾಲದಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆಗೆ ಶಾಸಕರು ಕರೆಯನ್ನ ನೀಡಿದ್ದಾರೆ. ಪುಣ್ಯಕ್ಷೇತ್ರವಾದಂಥ ಸಿದ್ಧಲಿಂಗಪ್ಪನ ಕ್ಷೇತ್ರವಾದಂಥ ಯಡಿಯೂರು ದೇವಸ್ಥಾನದಲ್ಲಿ ವಿಶೇಷವಾಗಿ ನಮ್ಮ ಕುಣಿಗಲ್ಲಿಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಮಳೆ ಆಧಾರಿತ ಬದುಕಿನಲ್ಲಿ ವರುಣನ ಆಶೀರ್ವಾದ ಬೇಕು ಅಂತ ಹೇಳಿ ಒಂದು ವರುಣನ ಹೋಮ, ಪ್ರಜ್ಞಾ ಹೋಮವನ್ನ ಇವತ್ತು ಸಿದ್ಧಲಿಂಗಪ್ಪನ ದೇವಸ್ಥಾನದ ಕ್ಷೇತ್ರದಲ್ಲಿ ಆಯೋಜಿಸ್ಕೊಂಡು ಬದುಕಿನ ಭಗವಂತನ ಆರಾಧನೆಯನ್ನ ಮಾಡಿ ವಿಶೇಷವಾಗಿ ವರುಣನನ್ನ ಮನವೊಲಿಸುವಂತ ಕೆಲಸವನ್ನ ಈ ಒಂದು ಹೋಮದ ಮೂಲಕ ಹಿಂದೂ ಸಂಪ್ರದಾಯದ ಪ್ರಯುಕ್ತ ನಾನು ಇವತ್ತು ನಮ್ಮ ದಂಡಾಧಿಕಾರಿಗಳಿಗೆ ಇಡೀ ಒಂದು ತಾಲೂಕಿನ ಎಲ್ಲಾ ಮುಜರಾಯಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾದಂತ ಪೂಜೆ ಮಾಡಲಿಕ್ಕೆ ಮನವಿ ಮಾಡಿದ್ದೆ. ಅದರಂತೆ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಹೋಮಕ್ಕೆ ಬಹಳಷ್ಟು ಜನ ಭಕ್ತಾದಿಗಳೆಲ್ಲ ಸೇರ್ಕೊಂಡು ದೇವರ ಆರಾಧನೆ ಮಾಡಿ ಒಂದು ವರುಣನ ಆಶೀರ್ವಾದ ಈ ಒಂದು ಕ್ಷೇತ್ರಕ್ಕೆ ಇರಲಿ ಅನ್ನೋದನ್ನ ಬಯಸುತ್ತಾ ಪೂಜೆ ಮಾಡಿದ್ರು. ನಮ್ಮ ಸ್ವಾಮೀಜಿಯವರು ಆಗ್ಲೇ ಹೇಳಿದ್ರು, ನಾವು ಇದು ಒಂದು ವಾರದ ಹಿಂದೆ ಸಂಕಲ್ಪವನ್ನ ಮಾಡ್ಕೊಂಡಿದ್ದು. ಅದರಂತೆ 2 ದಿನ ಮಳೆ ಆಯ್ತು. ಇನ್ನೂ ಹೆಚ್ಚಿನ ರೀತಿಯ ಮಳೆ ಬೆಳೆ ನಮ್ಮ ರೈತರ ಬದುಕಿಗೆ ಆಸರೆ ಆಗಿರುವಂತ ಒಂದು ಬೆಳಕು ಸಿಗ್ಲಿ ಅಂತ ಹೇಳಿ ಈ ಒಂದು ವರುಣನ ಹೋಮವನ್ನ ಮಾಡ್ತಿರೋಂಥದ್ದು ನನಗೆ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಸೇರಿ